ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ. ಈ ದಿನ ಆಂಧ್ರ ಶೈಲಿಯ ಒಂದು ಅದ್ಭುತವಾದ ರೆಸಿಪಿ ಕಣ್ರಿ. ಅಮೃತಕ್ಕೆ ತುಂಬ ಹತ್ರ ಅಂತಾನೆ ಹೇಳ್ಬೋದು. ಮುದ್ದಪಪ್ಪು ಆವಕಾಯ ಅನ್ನಂ ಅಂತ ಕರೀತಾರೆ. ಅಂತ ಹೇಳಿದ್ರೆ ಬೇಳೆ, ಪ್ಲೈನ್ ಬೇಳೆ ಜೊತೆ ಸ್ವಲ್ಪ ಉಪ್ಪಿನಕಾಯಿಯ ಒಂದು ಒಗ್ಗರಣೆ ಹಾಕಿ ಮಾಡ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಈ ಒಂದು ರೆಸಿಪಿ ಮಾತ್ರ ಪ್ರತಿಯೊಂದು ಆಂಧ್ರದ ಮನೆಗಳಲ್ಲಿ ಮಾಡಿರ್ತಾರೆ. ತುಂಬ ಅದ್ಭುತವಾಗಿರುತ್ತೆ, ತುಂಬ ಸಿಂಪಲ್ಲು ಸಹ. ಅದು ತಿಂದರೂ ಸಹ ಅಷ್ಟೇ ಹೊಟ್ಟೆ ತುಂಬ ಲೈಟಾಗಿ ಅನಿಸುತ್ತೆ, ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಅಂತ ಒಂದು ಬ್ಯೂಟಿಫುಲ್ ಮತ್ತು ಟೇಸ್ಟಿ ರೆಸಿಪಿನ ಎಳೆಯಾಗಿ ಸಿಂಪಲ್ ಆಗಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತೆ ಯಾವುದೇ ತಡ ಮಾಡಿದ್ರೆ ನೋಡುವ, ನಡೀರಿ. ಹಾಗಾದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡುವ, ನಡೀರಿ. ನೀವು ನೋಡ್ತಿರ್ಬೋದು ಇಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಬೇಯಿಸಿರ್ತಕ್ಕಂಥ ಬೇಳೆ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಮತ್ತೆ ಅರಿಶಿನ, ಮತ್ತೆ ಇದೆ ನೋಡಿ ಇಂಪಾರ್ಟೆಂಟು ಪಿಕಲ್ ಅಂತ ಹೇಳಿದ್ರೆ ಉಪ್ಪಿನಕಾಯಿ. ಅದ್ರ ಜೊತೆಗೆ ಒಂದು 2 ಕೆಂಪು ಮೆಣಸಿನಕಾಯಿ ಒಣಗಿರೋದು, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ. ಇದ್ರದೊಟ್ಟಿಗೆ 1 ಕಪ್ನಷ್ಟು ಬೇಯಿಸಿ ತಣ್ಣಗೆ ಮಾಡಿರ್ತಕ್ಕಂಥ ಅನ್ನ, ಹಾಗೆ ಬೇಕಾಗಿರೋಷ್ಟು ಎಣ್ಣೆ. ಇಲ್ಲಿ ನೋಡಿ ಒಂದು ವಾಕ್ನ ತೊಗೊಂಡಿದ್ದೀನಿ. ಈ ವಾಕಲ್ಲಿ ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಜಾಸ್ತಿ ಅವಶ್ಯಕತೆ ಸಹ ಇಲ್ಲ, ತುಪ್ಪ ಸಹ ನೀವು ಬಳಸ್ಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕೊಳ್ಳುವ. ಜೀರಿಗೆ ಸಾಸಿವೆ ಅಂತಕ್ಕಂಥದ್ದು ಚೆನ್ನಾಗಿ ಸಿಡಿಬೇಕು, ಆಗಲೇ ಅದರ ಫ್ಲೇವರ್ ಅಂತಕ್ಕಂಥದ್ದು ರಿಲೀಸ್ ಆಗೋದು. ಇದಾಗಿದ ತಕ್ಷಣ ಇದರಲ್ಲಿ ಸ್ವಲ್ಪ ಮುರಿಸ್ಬಿಟ್ಟು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನ ಸ್ವಲ್ಪ ಕುಕ್ ಆಗ್ಲಿಕ್ಕೆ ಬಿಡುವ. ಅದರೊಟ್ಟಿಗೆ ನಾನು ಈಗಲೇ ಇದರಲ್ಲಿ ಹಸಿರು ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಮತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಂಡು ಒಂದು 2 ನಿಮಿಷಗಳ ಕಾಲ ಆ ಬೆಳ್ಳುಳ್ಳಿಯ ಒಂದು ಒಳ್ಳೆ ಹಸಿ ವಾಸನೆ ಇರ್ತಲ್ಲ, ಅದು ಹೋಗಿ ಘಮ ಬರ್ಬೇಕು, ಅಲ್ಲಿವರೆಗೂ ಹುರಿಯುವ. ಈಗ ನೋಡ್ತಿದ್ರಲ್ಲ, ಪರ್ಫೆಕ್ಟ್ ಆಗಿ ಎಲ್ಲ ಹುರಿದಿದ್ದಾಗಿದೆ, ಒಂದು ಒಳ್ಳೆ ಘಮ ಬರ್ತದೆ. ಈ ಟೈಮಲ್ಲಿ ನೋಡಿ ಇದನ್ನ ತೋಚೋದು ಮಾಡ್ತಿದ್ದೆ ನಾನು. ಇದು ಹಿಂಗನ್ನ ಹಾಕ್ಬಿಟ್ಟು ಒಂದೊಳ್ಳೆ ಘಮ ಬರೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಹಿಂಗ ಹಾಕೋದನ್ನ ಮಾತ್ರ ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್. ನೀವು ಬೇಕಾದ್ರೆ ಗಾರ್ಲಿಕ್ನ ಬೇಕಾದ್ರೆ ಸ್ಕಿಪ್ ಮಾಡಿ, ಬಟ್ ಹಿಂಗನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ನೋಡಿ ಇಷ್ಟು ಮಾತ್ರ ಆದ್ರೆ ಸಾಕು. ನೋಡಿ ಇದಾದ ನಂತರ ಟೊಮೆಟೊ ಇದೆಲ್ಲ, ಟೊಮೆಟೊನೆಲ್ಲನೂ ಹಾಕೊಂಡ್ಬಿಡ್ತೀರಿ. ಸುಮಾರು ಒಂದು 2 ಟೊಮೆಟೊ ಹಾಕೊಂಡಿದೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ ಏನಿದೆ ಅರಿಶಿನವನ್ನು ಸಹ ಹಾಕೊಂಡು ಈಗ ಟೊಮೆಟೊ ಏನಿದೆ ಅದೆಲ್ಲ ಮೆತ್ತಗಾಗಬೇಕು, ಸಾಫ್ಟ್ ಆಗಬೇಕು. ಒಂದು 3 ನಿಮಿಷಗಳ ಕಾಲ ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರಿಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಸುಮಾರು ಒಂದು 3 ನಿಮಿಷಗಳ ಕಾಲ ಇದು ಹುರಿದ ನಂತರ ಟೊಮೆಟೊ ಎಲ್ಲ ಏನಾಗುತ್ತೆ, ಇಷ್ಟು ಮಾತ್ರ ಸಾಫ್ಟ್ ಆಗಬೇಕು. 3 ನಿಮಿಷಗಳ ಕಾಲ ಹುರಿದ ನಂತರ ನೋಡ್ತಿದ್ದೀರಲ್ಲ, ಈ ಮಟ್ಟಿಗೆ ಇದು ಸಾಫ್ಟ್ ಆಗಬೇಕು. ಈಗ ಎಲ್ಲ ಕಂಪ್ಲೀಟ್ ಒಂದು ಒಳ್ಳೆ ಒಗ್ಗರಣೆ ತಗೊಂಡಿರುತ್ತೆ. ಈ ಟೈಮಲ್ಲಿ ನಾವು ಬೇಯಿಸಿರ್ತಕ್ಕಂಥ ತೊಗರಿ ಬೇಳೆಯನ್ನು ನಾನು ಹಾಕೊಳ್ತೀನಿ. ಕೆಲವರು ಹೆಸರು ಕಾಳಲ್ಲಿ ಬೇಳೆಯಲ್ಲೂ ಕೂಡ ಮಾಡಬಹುದು. ಇದಕ್ಕೆ ಒಂದು ಸ್ವಲ್ಪ ನೀರು, ನಿಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡುವ ಹೈ ಫ್ಲೇಮಲ್ಲಿ. ಈಗ ನೋಡಿ ಇದೆಲ್ಲ ಕುದೀತಾ ಇದೆ. ಒಂದು ಕುದಿ ಬಂದ ನಂತರ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿ ಒಂದಕ್ಕೊಂದು ಹೊಂದ್ಕೊಂಡಿದ್ದಾಗಿದೆ. ಇದೆಲ್ಲ ಪರ್ಫೆಕ್ಟ್ ಆಗಿದೆ ತಾನೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ತೀನಿ, ಪೌಡರ್ಸ್ ಅನ್ನು ಹಾಕೊಳ್ತೀನಿ. ಅದುವೇ ಧನಿಯಾ ಪುಡಿ ಒಂದು ಅರ್ಧ ಟೀ ಚಮಚ ಅನ್ಕೊಳ್ಳಿ. ಅದೇ ರೀತಿ ಜೀರಿಗೆ ಪುಡಿ ಸಹ ಅಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟು. ಇದು ನೋಡಿ ಪಿಕಲ್ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು. ಅದಕ್ಕೆ ನಾವು ಉಪ್ಪು ಕಮ್ಮಿ ಹಾಕಿರೋದು, ಯಾಕಂದ್ರೆ ಪಿಕಲ್ ಅಲ್ಲೂ ಸಹ ಉಪ್ಪಿನಕಾಯಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತಲ್ಲ. ಎಣ್ಣೆಯ ಸಮೇತ ನಿಮ್ಗೆ ಯಾವ ಒಂದು ಪಿಕಲ್ ಬೇಕಾದ್ರೂ ಸಹ ನೀವು ಯೂಸ್ ಮಾಡಬಹುದು. ನಾನಿಲ್ಲಿ ಮಾವಿನಕಾಯಿ ಪಿಕಲ್ ಅನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಒಂದು ಆಪ್ಟಿಮಮ್ ಬ್ಯೂಟಿಫುಲ್ ಟೇಸ್ಟ್ ಕೊಟ್ಬಿಡುತ್ತೆ ಇದಕ್ಕೆ. ಈಗ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿ ಒಂದಕ್ಕೊಂದು ಹೊಂದ್ಕೊಂಡಿದ್ದಾಗಿದೆ. ಇದನ್ನ ಸ್ವಲ್ಪ ಹೊತ್ತು ಕ್ಲೀನ್ ಆಗಿ ಕುಕ್ ಮಾಡ್ತೇನೆ. ಒಂದೇ ಒಂದು ಬಾಯ್ಲ್ ಬರಬೇಕು ಅಷ್ಟೇ ನನಗೆ ಇದರಲ್ಲಿ. ನೋಡ್ತೀರಲ್ಲ, ಈಗೆಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದ್ದಾಗಿದೆ. ಒಳ್ಳೆ ರೋರಿಂಗ್ ಬಾಯ್ಲ್ ಕೂಡ ಬಂದಿದೆ, ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿದೆ. ಇವಾಗೆಲ್ಲ ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಕುಕ್ ಮಾಡಿರ್ತಕ್ಕಂಥ ಅನ್ನವನ್ನ ಹಾಕೊಳ್ಳುವ. ಎಷ್ಟು? 1 ಕಪ್. ನೀವು ಇದು ಹೆಚ್ಚು ಕಮ್ಮಿ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ನೀವು ಬೇಕಾದ್ರೆ ಇದಕ್ಕೆ 1.5 ಕಪ್ ಬೇಕಾದ್ರೂ ಹಾಕಿ ಸ್ವಲ್ಪ ನೀರು ಮತ್ತೆ ಖಾರ ಜಾಸ್ತಿ ಹಾಕೊಳ್ಳಿ, ಅದು ಹಾಗೆ ಅಡ್ಜಸ್ಟ್ ಆಗುತ್ತೆ. ಅಷ್ಟು ಸಿಂಪಲ್ ಈ ಒಂದು ರೆಸಿಪಿ ಅಂತಕ್ಕಂಥದ್ದು, ಅಷ್ಟು ಎಕನಾಮಿಕಲ್ ಕೂಡ. ಈಗ ನೋಡಿ ಇದನ್ನೆಲ್ಲ ಅನ್ನನ ಹಾಕ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗುವಾಗ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡುವ. ನೋಡಿ ಏನ್ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟ್.
ಇಷ್ಟೇನಪ್ಪ, ಕಷ್ಟ ಇದೆಯಾ? ನೋಡಿ ಪರ್ಫೆಕ್ಟಾಗಿ ಆಗೋಯ್ತಲ್ಲ, ಎಲ್ಲ ಕರೆಕ್ಟಾಗಿ ಬಿಸಿ ಆಗಿದೆ, ಅನ್ನ ಎಲ್ಲ ಕರೆಕ್ಟಾಗಿ ಮತ್ತೆ ರೀಹೈಡ್ರೇಟ್ ಆಗಿದೆ. ಇದರಲ್ಲಿ ಲಾಸ್ಟಲ್ಲಿ ಒಂದು 2 ಸ್ಪೂನ್ ತುಪ್ಪ ಬೇಕಾ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೊಳ್ಳಿ, ಟೇಸ್ಟ್ ಹೆಚ್ಚಿಗೆ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಶ್ರದ್ಧಾನುಸಾರವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಬಟ್ ಹಾಕೋದನ್ನ ಮಾತ್ರ ಮರಿಬಿಡಿ. ಇದು ಹಾಕಿದ ನಂತರ ಎಲ್ಲನೂ ಒಂದ್ಸತಿ ಮಿಕ್ಸ್ ಮಾಡಿ. ಪರ್ಫೆಕ್ಟ್, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ? ಜಸ್ಟ್ ಮಿಕ್ಕಿರ್ತಕ್ಕಂಥ ಒಂದು ಬೇಳೆ ಇದ್ರೂ ಸಾಕು, ಬೇಯಿಸಿರ್ತಕ್ಕಂಥ ಬೇಳೆ ಇದ್ರೆ ನಿಮಗೆ ಜಸ್ಟ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 to 10 minutes ಅಲ್ಲಿ ರೆಡಿನಪ್ಪ. ಯಾರನ್ನ ಮನೆಗೆ ಬಂದಿದ್ದಾರ, ಬ್ಯೂಟಿಫುಲ್ ಆಗಿ, ಎಕ್ಸ್ಟ್ರಾ ಪೌಡರ್ಸ್ ಇಲ್ಲ, ಏನು ಇಲ್ಲ, ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಸಾಕು, ಬ್ಯೂಟಿಫುಲ್ ಆಗಿ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು. ಆಂಧ್ರದಲ್ಲಿ ಮನೆಗಳಲ್ಲಿ ಈ ಒಂದು ರೆಸಿಪಿ, ಈ ಒಂದು ಡಿಶ್ ಇಲ್ದಿರ ಊಟನೇ ನಡೆಯಲ್ಲ ಕಣ್ರಿ. ಮುದ್ದಪಪ್ಪು ಅಂತ ಕರೀತಾರೆ. ಅದ್ರ ಜೊತೆ ಸ್ವಲ್ಪ ಈ ಒಂದು ಆವಕಾಯಿ ಅಂತ ಹೇಳಿದ್ರೆ ಉಪ್ಪಿನಕಾಯಿನ ನಂಚ್ಕೊಂಡು ತಿಂತಾ ಇದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ಅದನ್ನೇ ಸ್ವಲ್ಪ ವೇರಿಯೇಟ್ ಮಾಡಿ, ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು, ಈ ಥರ ಒಂದು ಟಚ್ ಕೊಟ್ಟು ಇದನ್ನ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ ಅನ್ನು ಮಾಡಿದ್ವಿ. ಎಷ್ಟು ಅದ್ಭುತವಾಗಿದೆ ಗೊತ್ತಾ? ನಾನು ಹೇಳೋದನ್ನಲ್ಲ, ಇಷ್ಟೊಂದೆಲ್ಲ ಹೇಳ್ತೀನಿ ಅಂತಲ್ಲ, ಒಮ್ಮೆ ನೀವು ಇದನ್ನ ಟ್ರೈ ಮಾಡಿ ನೋಡಿ, 100% ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಗ್ಯಾರಂಟಿ ಕೊಡ್ತೇನೆ. ಇದನ್ನ ನೀವು ಸಹ ಮಾಡ್ತೀನಿ, ಮನೇಲಿ ಇರೋರ್ಗೆಲ್ಲರಿಗೂ ಮಾಡಿ ಬಡಿಸಿ. ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಮಾತ್ರ ಮರಿಬಾರ್ದು. ವಾವ್ ವಾವ್ ವಾವ್, ನೋಡಿ ಎಷ್ಟು ಅದ್ಭುತವಾಗಿದೆ ಈ ರೆಸಿಪಿ. ಆಹಾ, ಟೇಸ್ಟ್ ಮಾತ್ರ ಸ್ವರ್ಗನೇ ಇದು. ಅಷ್ಟು ಅದ್ಭುತವಾಗಿ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ಬಂದಿದೆ. ಹಾಗಾದರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತಲ್ಲ, ಆ ಬೆಲ್ಲೈಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ಗೆ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.